Where's the stage for it? ಎಲ್ಲರಿಗೂ ಶುಭಾಶಯಗಳು. ನಾನಿವತ್ತು ಸಂಜೆ ನಿಮ್ಮ ಮುಂದೆ ನಮ್ಮ ಸೂಪರ್ ಸ್ಟಾರ್ ಆದ ಡಾಕ್ಟರ್ ವಿಷ್ಣುವರ್ಧನ್ ಹಾಗೂ ಸುಹಾಸಿನಿ ಅವರು ಅಭಿನಯಿಸಿರುವ ಬಂಧನ ಚಿತ್ರದ ಒಂದು ಸನ್ನಿವೇಶವನ್ನು ನಿಮ್ಮ ಮುಂದೆ ಅಭಿನಯಿಸಲು ಇಚ್ಛಿಸ್ತೀನಿ. ಅದಷ್ಟು ನಾನು ತಯಾರಾಗಿದ್ದೀನಿ. ಎರಡು ಸ್ವಲ್ಪ ತಪ್ಪಿದೆ. ಈ ಸನ್ನಿವೇಶ ಡಾಕ್ಟರ್ ವಿಷ್ಣು ಅವರು ಅವರ ಒಂದು ಆಸ್ಪತ್ರೆಯಲ್ಲಿ ಮಿಸ್ ಸುಹಾಸಿನಿ ಅವರಿಗೆ ಒಂದು ಹೇಗೆ ಅವ್ರ ಹತ್ರ ಮಾತಾಡಬೇಕು ಅಂತ ಒಂದು ಸನ್ನಿವೇಶ ಬಗ್ಗೆ ಅದೊಂದು ಮೋನಾಟಿ ಕೇಳಿಸತ್ತಾ? ಈಗ ಎಂಟ್ಕೊಂಡ್ರೆ ಡಾಕ್ಟರ್ ವಿಷ್ಣುವರ್ಧನ್ Hello. ನಂದಿನಿ ಪಡುತ್ತಾ ಇದ್ದಾಳೆ. ಅವಳಿಗೆ ಏನ್ ಹೇಳ್ಬೇಕು, ಹೇಗೆ ಹೇಳ್ಬೇಕು ಅಂತ ಒಂದ್ಸಲಿ ಪ್ರಾಕ್ಟೀಸ್ ಮಾಡುವ. ಲೆಟ್ ಮಿ ಪ್ರಾಕ್ಟೀಸ್ ಒನ್ಸ್. ಸಪೋಸ್ ನಂದಿನಿ ಆ ಕಡೆಯಿಂದ ಬರ್ತಾ ಇದ್ದಾಳೆ. ಗುಡ್ ಮಾರ್ನಿಂಗ್ ಡಾಕ್ಟರ್ ಹರೀಶ್. ಗುಡ್ ಮಾರ್ನಿಂಗ್, ಹೇಗಿದ್ದೀರಾ? ಮಿಸ್ ನಂದಿನಿ, ನಾನು ಚೆನ್ನಾಗಿದ್ದೀನಿ. ಇದು ತಗೊಳ್ಳಿ. ಟೇಕ್ ದಿಸ್. ರೆಡ್ ರೋಸ್, ಇಟ್ಸ್ ವೆರಿ ನೈಸ್. ಥ್ಯಾಂಕ್ ಯು ಮಿಸ್ ನಂದಿನಿ. ನೀವತ್ತು ನೋಡಕ್ಕೆ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಯು ನೋ ಐ ಲವ್ ಯು. ನಿಮ್ನ ಮನ್ಸಾರ ಪ್ರೀತಿಸ್ತೀನಿ. ಬೇಡ ಬೇಡ, ರೆಡ್ ರೋಸೇ ಡೇಂಜರ್. ಡೈರೆಕ್ಟ್ ಅಪ್ರೋಚ್ ಇಸ್ ನಾಟ್ ಎಟ್ ಆಲ್ ಗುಡ್. ಬೇರೆ ಏನಾದರೂ ಥಿಂಕ್ ಮಾಡಬೇಕು, ಯೋಚನೆ ಮಾಡೋಣ. ಓಕೆ, ಈ ಥರ ಮಾಡೋಣ. ರೀ ಮಿಸ್ ನಂದಿನಿ, ತಗೊಳ್ರಿ ಇದನ್ನ. ರೋಸ್ ತುಂಬಾ ಚೆನ್ನಾಗಿದೆ. ರೀ ಮಿಸ್ ನಂದಿನಿ, ನಿಮಗ್ ಚೆನ್ನಾಗಿದ್ರೆ ನಂಗೂ ಚೆನ್ನಾಗಿದೆ ಕಣ್ರಿ. ಹೌದಾ, ಹೋಗ್ತಿದ್ದ ಡಾಕ್ಟರ್ ಹರೀಶ್. ನೀವೇನೋ ನಂಗೇನೋ ಹೇಳ್ಬೇಕಂತಿದ್ರಲ್ಲ. ಹೌದು ಕಣ್ರಿ ಮಿಸ್ ನಂದಿನಿ. ನಿಮಗೆ ಗೊತ್ತಾ, ನಾನು ಮದುವೆ ಆಗೋ ಹುಡುಗಿ ತುಂಬಾ ಸುಂದರವಾಗಿರ್ಬೇಕು, ಮಾತು ಮಧುರವಾಗಿರ್ಬೇಕು, ನಡತೆ ಗಂಭೀರವಾಗಿರ್ಬೇಕು, ಕುಡಿತೆ ತೆಳತೆ ಎಲ್ಲ ಸೊಗಸಾಗಿರ್ಬೇಕು, ಹಾಗೂ ಮಕ್ಕದಲ್ಲಿ ತುಂಬಾ ನಗು ಇರ್ಬೇಕನ್ರಿ ಮಿಸ್ ನಂದಿನಿ. ಹೌದಾ ಮಿಸ್ ಹರೀಶ್? ಹೌದು ಕಣ್ರಿ ಮಿಸ್ ನಂದಿನಿ. ಇವೆಲ್ಲ ನಾನು ತುಂಬಾ ದಿವಸದಿಂದ ಎಲ್ಲ ಆಸೆ ಇಟ್ಕೊಂಡಿದ್ದೆ ಕಣ್ರಿ ಮಿಸ್ ನಂದಿನಿ. ನಿಮಗೆ ಗೊತ್ತಾ, ನಿಮ್ ನೋಡ್ದೆ ಕಣ್ರಿ, ಅವಾಗ ಗೊತ್ತಾಯ್ತು ಕಣ್ರಿ ಇಷ್ಟೊಂದು ಗುಣಗಳೆಲ್ಲ ಒಂದೇ ಹುಡುಗಿಲಿ ಇರುತ್ತೆ ಅಂತ. ಅದು ಮಿಸ್ ನಂದಿನಿ, ನಿಮ್ನ ಒಂದು ಮಾತು ಹೇಳ್ಬೇಕಂತಿದ್ದೀನಿ ಕಣ್ರಿ ಮಿಸ್ ನಂದಿನಿ. ನಾನು ಮದುವೆ ಆಗ್ಬೇಕಂತಿದ್ದೀನಿ ಕಣ್ರಿ ಮಿಸ್ ನಂದಿನಿ. ನೀವು ನಮ್ಮ ಮದುವೆ ಆಗ್ತೀರೇನ್ರಿ ಮಿಸ್ ನಂದಿನಿ? ಇವ್ ಮದುವೆ ಆಗಿಲ್ಲ ಅಂದ್ರೆ ನಾನು ದೊಡ್ಡ ಶಿವನೇ ಕಣ್ರಿ ಮಿಸ್ ನಂದಿನಿ, ದೊಡ್ಡ ಶಿವನೇ. ಧನ್ಯವಾದಗಳು.